ರಾಜಕೀಯ ಬದಲಾಯ್ತಾ ಲೆಕ್ಕಾಚಾರ 24+4 ಸೂತ್ರನ 26+2 ಫಾರ್ಮುಲಾನ ಜೆಡಿಎಸ್ಗೆ ಟೆನ್ಷನ್ ಯಾಕೆ ಸಮೀಕ್ಷೆ ಹೇಗಿದೆ ದೋಸ್ತಿ ನಂಬರ್ ಗೇಮ್ ಬಿಜೆಪಿ ಜೆಡಿಎಸ್ ದೋಸ್ತಿ ದಸರಾ ಬಳಿಕ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ ಸೀಟು ಹಂಚಿಕೆ ಸಂಬಂಧ ಚರ್ಚೆ ನಡೆಸಲಿದ್ದಾರೆ ನಾಯಕರು 24+4 ಸೂತ್ರನ ಇಲ್ಲ 26+2 ಫಾರ್ಮುಲಾ ಫಿಕ್ಸ್ ಆಗುತ್ತಾ ಕಾದ್ ನೋಡ್ಬೇಕು. ಈಗ ರಾಜ್ಯದಲ್ಲಿ ಮೈತ್ರಿ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಈಗ ಬಿಜೆಪಿ ಜೆಡಿಎಸ್ ದೋಸ್ತಿ ದಸರಾ ಬಳಿಕ ಕ್ಲಿಯರ್ ಆಗುತ್ತಾ, ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಹಾಗಾದ್ರೆ ಯಾವ ಫಾರ್ಮುಲಾನ ಅಥವಾ ಯಾವ ಸೂತ್ರನ ಇವರು ಅನುಸರಿಸ್ತಾರೆ? ದಸರಾ ಬಳಿಕ ಬಿಜೆಪಿ ವರಿಷ್ಠರ ಜೊತೆ ಎಚ್ಡಿಕೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಮೊದಲು 4 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದಂತಹ ಕುಮಾರಸ್ವಾಮಿ ಈಗ 4 ಕ್ಷೇತ್ರಗಳನ್ನ ಪಡೆದ್ರೆ ಗೆಲುವು ಸಾಧ್ಯನಾ ಅನ್ನೋದರ ಬಗ್ಗೆ ಚಿಂತನೆಯನ್ನ ನಡೆಸ್ತಿದ್ದಾರೆ. ಈಗ ಅವರು ಕೇಳಿರುವಂತಹ 4 ಕ್ಷೇತ್ರಗಳು ಅಂತ ಹೇಳಿದ್ರೆ ಹಾಸನ, ಮಂಡ್ಯ, ತುಮಕೂರು, ಕೋಲಾರದ ಮೇಲೆ ಈಗ ಎಚ್ಡಿಕೆ ಕಣ್ಣಿಟ್ಟಿರುವಂತದ್ದು. ಹಾಸನ ಬಿಟ್ರೆ 3 ಕ್ಷೇತ್ರಗಳಲ್ಲಿ ಸದ್ಯ ಬಿಜೆಪಿ ಸಂಸದರಿದ್ದಾರೆ, ಕೆಲಸ ಕಾರ್ಯದಲ್ಲಿದ್ದಾರೆ. ಈ ಕ್ಷೇತ್ರಗಳನ್ನ ಪಡೆದ್ರೆ ಗೆಲುವು ಸುಲಭನ ಅನ್ನುವಂತಹ ಚರ್ಚೆಯನ್ನ ಮಾಡಲಿದ್ದಾರೆ. ಇದರ ಬಗ್ಗೆ ಚಿಂತನೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಮೈತ್ರಿ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು. ಈಗ ದಸರಾ ಬಳಿಕ ಇದಕ್ಕೆ ಕ್ಲಿಯರ್ ಪಿಕ್ಚರ್ ಸಿಗುತ್ತಾ? ಈಗ 4 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರುವಂತಹ ಎಚ್ಡಿಕೆ ಅವರಿಗೆ 4 ಕ್ಷೇತ್ರಗಳನ್ನ ಬಿಜೆಪಿ ಬಿಟ್ಕೊಡುತ್ತಾ? ಅಕಸ್ಮಾತ್ ಏನಾದ್ರೂ 4 ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದ್ದೇ ಆದಲ್ಲಿ ಜೆಡಿಎಸ್ಗೆ ಇದರಿಂದ ಗೆಲುವು ಸುಲಭ ಆಗುತ್ತಾ ಹೇಗೆ? ಚೈತ್ರ, ದಸರಾ ನಂತರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿ ಕೊಡ್ತಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಿದ್ದಾರೆ. ಪ್ರಮುಖವಾಗಿ ಸೀಟು ಹಂಚಿಕೆ ಸಂಬಂಧಪಟ್ಟಾಗೆ ಪ್ರಮುಖವಾದ ಚರ್ಚೆ ಆರಂಭವಾಗಿರುವಂಥದ್ದು. ಈಗಾಗಲೇ NDA ಸೇರ್ಪಡೆಯನ್ನ ಅಧಿಕೃತ ಘೋಷಣೆಯನ್ನು ಮಾಡಿರುವಂಥದ್ದು. ಇದರ ಬೆನ್ನಲ್ಲೇ 28 ಸೀಟುಗಳಲ್ಲಿ ಜೆಡಿಎಸ್ ಎಷ್ಟು ಸೀಟ್ಗಳನ್ನ ಪಡಿಬೇಕು, ಹಾಸನ, ಮಂಡ್ಯ, ತುಮಕೂರು, ಕೋಲಾರ ಸೇರಿದಂತೆ ಅನೇಕ ಕ್ಷೇತ್ರಗಳನ್ನ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಆದ್ರೆ ಸದ್ಯ ಬೆಂಗಳೂರು ಗ್ರಾಮಾಂತರ ಕೂಡ ಭಾರತೀಯ ಜನತಾ ಪಕ್ಷ ಬಿಟ್ಕೊಡ್ಲಿಕ್ಕೆ ಒಪ್ಪಿದ್ರು ಕೂಡ ಎಲ್ಲ ಕಡೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಇಲ್ಲದ ಕಾರಣಕ್ಕಾಗಿ ಮತ್ತು DK ಸುರೇಶ್ ಅವರನ್ನ ಮಣಿಸಬೇಕೆಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಕೊಡ್ಲಿಕ್ಕೆ ಕುಮಾರಸ್ವಾಮಿ ಅವರು ತಯಾರಾಗಿರುವಂತದ್ದು. ಆ ಮುಖಾಂತರ CP ಯೋಗೇಶ್ವರ್ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಅವರನ್ನ ಗೆಲ್ಲಿಸುವ ತಂತ್ರವನ್ನ ಹೂಡಿರುವಂತದ್ದು. ಇನ್ನ ಕೋಲಾರ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಭಾರತೀಯ ಜನತಾ ಪಕ್ಷದ ಸಂಸದರು ಇರ್ತಕ್ಕಂಥದ್ದು. ಹಾಗಾಗಿ ಕೋಲಾರ ಕ್ಷೇತ್ರವನ್ನು ಪಡೆದ್ರೆ ಅವರಿಗೆ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಒಡಂಬಡುತ್ತೆ. ಅಂತ ಸಂದರ್ಭದಲ್ಲಿ ಹಾಲಿ ಇರತಕ್ಕಂಥ ಸಂಸದರಿಗೆ ಟಿಕೆಟ್ ತಪ್ಪಿದ್ರೆ ಸಂಸದ ಪರವಾಗಿದ್ದಂಥವರು ಎಲ್ಲ ಒಂದ್ ಕಡೆ ಜೆಡಿಎಸ್ ಪರವಾಗಿ ಕೆಲಸ ಮಾಡ್ತಾರೆ ಎಂಬ ಆತಂಕ ಎದುರಾಗಿರುತ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಕೂಡ ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ರು ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೂಡ ಈಗ ಜೆಡಿಎಸ್ ಇದೀಗ ಬಿಜೆಪಿಗೆ ಬಿಟ್ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಆ ಮುಖಾಂತರ ಡಾಕ್ಟರ್ ಸುಧಾಕರ್ ಅವರು ಬಹುತೇಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ ಅಂತೆಲ್ಲ ಹೇಳಲಾಗ್ತದೆ. ಒಟ್ಟಾರೆ ಜೆಡಿಎಸ್ ಹಾಸನ ಕ್ಷೇತ್ರ ಖಚಿತ ಆಗಿರುವಂತದ್ದು. ಇನ್ನು ಮಂಡ್ಯ ಕ್ಷೇತ್ರವನ್ನು ಕೂಡ ಕೇಳುವಂತದ್ದು. ಹಾಗಾಗಿ ಜೆಡಿಎಸ್ಗೆ ಎಷ್ಟು ಸ್ಥಾನಗಳನ್ನ ಕೇಳಬೇಕು, ಎಷ್ಟು ಗೆಲ್ಲುವ ಸಾಧ್ಯತೆ ಎಂಬ ಖಚಿತತೆ ಕೂಡ ಇನ್ನೂ ಕೂಡ ಇಲ್ಲ. ಹಾಗಾಗಿ ಒಂದಷ್ಟು ಗೊಂದಲ ಕೂಡ ಇರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಜೆಡಿಎಸ್ ನಲ್ಲಿ ಜೋರಾಗ್ತಿದೆ ಒರಿಜಿನಲ್ ವಾರ್. ತಾಕತ್ತಿದ್ರೆ ಉಚ್ಚಾಟಿಸಲಿ ಅಂತ ಸಿಎಂ ಇಬ್ರಾಹಿಂ ಸವಾಲ್ ಹಾಕಿದ್ದಾರೆ. ಇಬ್ರಾಹಿಂ ನಡೆ ಬಗ್ಗೆ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದಾರೆ ಜೆಡಿಎಸ್ ವರಿಷ್ಠರು. ಸಿಎಂ ಇಬ್ರಾಹಿಂ ಅವರ ಅಸಮಾಧಾನ ದಿನದಿಂದ ದಿನಕ್ಕೆ ಸ್ಫೋಟಗೊಳ್ತಾ ಇದೆ. ಜೆಡಿಎಸ್ ನಲ್ಲಿ ಜೋರಾಗ್ತಾ ಇದೆ. ಸದ್ಯಕ್ಕೆ ಒರಿಜಿನಲ್ ವಾರ್. ತಾಕತ್ತಿದ್ರೆ ನನ್ನನ್ನ ಉಚ್ಚಾಟಿಸ್ಲಿ ಅಂತ ಸಿಎಂ ಇಬ್ರಾಹಿಂ ಸವಾಲನ್ನ ಹಾಕಿದ್ದಾರೆ. ಇಬ್ರಾಹಿಂ ನಡೆ ಬಗ್ಗೆ ಈಗ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ ಜೆಡಿಎಸ್ ವರಿಷ್ಠರು. ಅಳೆದು ತೂಗಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಕಿದ್ದಾರೆ ಜೆಡಿಎಸ್. ಅಕ್ಟೋಬರ್ 20ರಂದು ಕಾಂಗ್ರೆಸ್ ಸೇರ್ಪಡೆಯ ಬೃಹತ್ ಕಾರ್ಯಕ್ರಮ ಇರಲಿದೆ. ಯಾರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕಾದು ನೋಡೋ ತಂತ್ರವನ್ನ ಅನುಸರಿಸಿದ್ದಾರೆ ಜೆಡಿಎಸ್ ವರಿಷ್ಠರು. ಅಕ್ಟೋಬರ್ 20ರ ಬಳಿಕ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ದೇವೇಗೌಡರು ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಈಗಲೇ ಕ್ರಮಕ್ಕೆ ಮುಂದಾದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಅಸ್ತ್ರ ಸಿಕ್ಕಂತಾಗುತ್ತೆ. ಇಬ್ರಾಹಿಂ ನಡೆಯನ್ನ ನೋಡಿ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಜೆಡಿಎಸ್ ವರಿಷ್ಠರು. ಈಗ ಯಾವುದೇ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಜೆಡಿಎಸ್ ವರಿಷ್ಠರು
ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇರುವಂತದ್ದು. ಸ್ಪೆಷಲಿ ಈಗ ಸಿಎಂ ಇಬ್ರಾಹಿಂ ಅವರ ವಿಚಾರದಲ್ಲೂ ಕೂಡ ಈಗ ನಾವೇ ಒರಿಜಿನಲ್ ಜೆಡಿಎಸ್ ಅಂತ ಇಬ್ರಾಹಿಂ ಅವರು ಚಿಂತನ ಮಂಥನ ಸಭೆಯಲ್ಲಿ ಹೇಳ್ತಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ HD ಕುಮಾರಸ್ವಾಮಿ ಅವರು ಅವರೇ ಒರಿಜಿನಲ್ ಜೆಡಿಎಸ್, ಇದಕ್ಕೆ ಬೋರ್ಡ್ ಹಾಕೊಂಡ್ಬಿಡ್ಲಿ ಅನ್ನೋ ಮೂಲಕ ನಯವಾಗಿ ಅದನ್ನ ತಿರಸ್ಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಇಬ್ರಾಹಿಂ ಅವರ ನಡೆಯ ಬಗ್ಗೆ ಅಥವಾ ಅವರ ವಿಚಾರವಾಗಿ ಎಲ್ಲೂ ಕೂಡ ಈಗ ಜೆಡಿಎಸ್ ವರಿಷ್ಠರು ಒಂದು ನಿಲುವನ್ನ ತಾಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಶ್ವೇತ ದೊಡ್ಡ ಗಲಾಟೆಯಲ್ಲಿ ಜೈಲು ಸಿಬ್ಬಂದಿ ಕೈದಿ ಇಬ್ಬರಿಗೂ ಗಾಯವಾಗಿದ್ದು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಜೈಲು ಸಿಬ್ಬಂದಿ ಮೋಹನ ಸಿದ್ದಪ್ಪ ಬಡಿಗೇರ ಮೇಲೆ ಕೈದಿ ಪ್ರಶಾಂತ್ ಅಲಿಯಾಸ್ ಪಾಚು ಹಲ್ಲೆಯನ್ನ ನಡೆಸಿದ್ದಾನೆ. ಗಲಾಟೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ದುಷ್ಕರ್ಮಿಗಳು ದೇವರ ಮೂರ್ತಿ ವಿರೂಪಗೊಳಿಸಿರುವಂತಹ ಘಟನೆ ಕಲಬುರಗಿಯ ಶಹಾಬಾದ್ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದಲ್ಲಿರುವಂತಹ ಕಂಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಕೃತ್ಯ ನಡೆದಿದೆ. ಕಿಡಿಗೇಡಿಗಳು ಬಸವಣ್ಣನ ಮೂರ್ತಿ ವಿರೂಪಗೊಳಿಸಿ ಕೆಲ ದೇವರ ಮೂರ್ತಿಗಳನ್ನ ಗರ್ಭಗುಡಿಯಿಂದ ಹೊರಗೆ ಬಿಸಾಡಿದ್ದಾರೆ. ಇವತ್ತು ಮುಂಜಾನೆ ದೇವರ ಪೂಜೆಗೆ ಬಂದಾಗ ಕೃತ್ಯ ಬಯಲಿಗೆ ಬಂದಿದ್ದು ಆರೋಪಿಗಳ ಪತ್ತೆಗಾಗಿ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಆಟಿ ನಗರದ ಜಗದೀಶ್ ಶೆಟ್ಟರ್ ನಿವಾಸದಲ್ಲಿ ಭೇಟಿಯಾಗಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಜಗದೀಶ್ ಶೆಟ್ಟರ್, ನಾನು ರಮೇಶ್ ಸ್ನೇಹಿತರು, ವಾರಕ್ಕೊಮ್ಮೆಯಾದ್ರೂ ಭೇಟಿಯಾಗ್ತೀವಿ, ಆದ್ರೆ ಇಂದು ಕೂಡ ಭೇಟಿಯಾಗಿಲ್ಲ. ಇಂದು ಭೇಟಿಯಾಗಿದ್ದೀವಿ, ಈ ಬಗ್ಗೆ ಹಲವು ಬಾರಿ ಭೇಟಿಯಾಗಿದ್ದೇವೆ, ಆದ್ರೆ ಎಂದೂ ಕೂಡ ರಾಜಕೀಯ ಚರ್ಚಿಸಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ರು. ಇದಾದ್ಮೇಲೆ ಇಲೆಕ್ಷನ್ ಆದ್ಮೇಲೆ ಭೇಟಿಗಿದ್ದಾರೆ, ಮತ್ತೆ ಸ್ಪೆಸಿಫಿಕ್ ಇವತ್ತಿಲ್ಲ. ಭೇಟಿಯಾಗಿದ್ದಾರೆ, ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಇವತ್ತೇನಿಲ್ಲ, ರಜದ ಸಲ ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಭೇಟಿ ಮಾಡಿದ್ದಾರೆ. ಭೇಟಿ ಅದೇ ಈಗ 2 ತಿಂಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಭೇಟಿಯಾಗಿದ್ದಾರೆ. ನಾಟ್ ಸ್ಪೆಸಿಫಿಕ್ ಟುಡೇ. ರಾಜಕೀಯ ವಿಚಾರವಾಗಿ ಚರ್ಚೆ ಮಾಡಿದ್ರೆ ಎಲ್ಲ ಜನ